ತುಂಬ ಚೆನ್ನಾಗಿತ್ತು ಶೂಟಿಂಗು. ಬ್ಯಾಚುಲರ್ಸ್ ಪಾರ್ಟಿದು ಇವರಿಬ್ಬರು ತುಂಬ ಬ್ಯಾಚುಲರ್ಸ್ ಮೂಡಲ್ಲೇ ಇದ್ರು. ದಿಗಂತ್ ಯೋಗಿ ಡೈರೆಕ್ಟರ್ ತುಂಬ ಸೀರಿಯಸ್ ಟೈಪ್ ಡೈರೆಕ್ಟರು. ಬಟ್ ಅವರು ಕಾಮಿಡಿ ಪಿಕ್ಚರ್ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ನೀವು ನೋಡಿದ್ದಾರೆ, ಟ್ರೈಲರ್ ತೋರಿಸಿದ್ದಾರೆ, ನೋಡಿದಿರಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಎಲ್ಲರನ್ನೂ ಕರ್ಕೊಂಡು ತುಂಬ ಓಡಾಡೋದು ಥಾಯ್ಲ್ಯಾಂಡಲ್ಲಿ ಎಲ್ಲ. ತುಂಬ ಕೇರಿಂಗ್ ಡೈರೆಕ್ಟರು, ಯಾವಾಗಲೂ ಗಂಭೀರವಾಗಿರ್ತಿದ್ರು. ನಾವು ಆ್ಯಕ್ಟ್ ಮಾಡಿದಕ್ಕಿಂತ ಜಾಸ್ತಿ ಅವನನ್ನ ಯಾವಾಗಲೂ ಸಂತೋಷವಾಗಿದ್ದಕ್ಕೆ ಟ್ರೈ ಮಾಡ್ತಾ ಇದ್ವಿ ನಾನು ದಿಗಂತು. ಇನ್ನು ಇವರು ಬಗ್ಗೆ ನಿಮಗೆ ಗೊತ್ತಿದೆ, ಅವರು ಪ್ಯಾನ್ ಇಂಡಿಯಾ ಕ್ಯಾಮ್ರಾಮನ್ ಆಗಿರೋದ್ರಿಂದ ಅವರು ಇನ್ನೂ ಸೀರಿಯಸ್ ಆಗಿರ್ತಾ ಇದ್ರು. ನಾವು ಎಲ್ಲಿ ಬಂದು ಹಾಕಾಗ್ಬಿಟ್ರಪ್ಪ ಅಂತ ನಾವು 3 ಜನ ಯೋಚನೆ ಮಾಡ್ತಿರ್ತಿದ್ವಿ. ಬಟ್ ಆದರೆ ತುಂಬ ಚೆನ್ನಾಗಿ ನಾವು ಬೇರೆ ಕೆಲಸ ಮಾಡಿಸಿದ್ದಾರೆ. ಪ್ರೊಡ್ಯೂಸರ್ಗೆ ಏನು ಹೊರೆ ಆಗದಲ್ಲೇ ಇರೋ ಹಾಗೆ ನಾವೆಲ್ಲ ತುಂಬ ಕೋಆಪರೇಟ್ ಮಾಡಿದ್ದೀವಿ. ಅವ್ರಿಗೆ ಅದು ಬೇರೆ, ಪ್ರದೇಶ ಬೇರೆ, ನಮಗೆ ಅಲ್ಲಿ ಮನೆ ಇಲ್ಲ, ಮಠ ಇಲ್ಲ, ಯಾರು ಪರಿಚಯನೂ ಇಲ್ಲ. ಬೆಳಗ್ಗೆ 6 ಗಂಟೆಗೆ ಪುಸ್ತಕ ತಗೊಂಡು ರಾತ್ರಿ 12 ಅದು ಆಯಿತು, 1 ಅದು ಆಯಿತು, 2 ಅದು ಆಯಿತು, ಸುಮ್ಮನೆ ಶೂಟಿಂಗ್ ಮಾಡ್ತಾ ಇರೋದು. ಈ ನಮ್ಮ ಮ್ಯಾನೇಜರ್ ಒಬ್ಬ ಬಂದಿದ್ರು, ರಾಜೇಶ್ ಅಂತ. ಅವನು ಇಲ್ಲಿ ಕ್ಯಾರವಾನ್ ಸಿಗದೇ ಇಲ್ಲ ಸರ್, ಆ ದೇಶದಲ್ಲೇ ಕ್ಯಾರವಾನ್ ಇಲ್ಲ ಅಂತ. ನಾವು ಹೆಚ್ಚು ಕಮ್ಮಿ ಒಂದು 15 ದಿನ ಕೆರ ಫುಟ್ಪಾತ್ ಬಿಸಿಲಲ್ಲೇ ಕಳೆದಿದ್ದೀವಿ. ನಿಮ್ಗೆ ಗೊತ್ತಾಗುತ್ತೆ, ನಿಮಗೆ ಅಲ್ಲಿ ನೋಡೋದ್ರೆ ನಮ್ಮ ಮಕ್ಕಳು ಒಂದೊಂದು ಥರ ಕಾಣ್ತೀವಿ, ಹೋದಾಗ ಒಂಥರ ಕಾಣ್ತಾ ಇಡೀ ದಿನ ರೋಡಲ್ಲಿ ಇಟ್ಕೊಂಡು ಶೂಟಿಂಗ್ ಮಾಡಿದ್ದಾರೆ. ಆ ಲೆವೆಲ್ ಕಾಂಪಿಟೇಷನ್ ಕೊಟ್ಟಿದ್ದೀವಿ ನಾವು. ಥ್ಯಾಂಕ್ಸ್ ಹೇಳಪ್ಪ. ಪ್ರೊಡಕ್ಷನ್ ವಿಷಯದಲ್ಲಿ ನಾವೇನು ಮಾತಾಡ್ತಾ ಇಲ್ಲ. ಮ್ಯಾನೇಜರ್ ನಮ್ಮನ್ನ ಮಿಸ್ಲೀಡ್ ಮಾಡಿದ್ರಿಂದ ಆ ಥರ ಸಮಸ್ಯೆ ಇನ್ನೆಲ್ಲ ಥರದಲ್ಲೂ ಚೆನ್ನಾಗಿತ್ತು. ಪಾಪ ಅಲ್ಲಿ ಕಷ್ಟಪಟ್ಟು ನಮಗೆ ಇಂಡಿಯನ್ ಫುಡ್ನೇ ತಂದು ಕೊಡ್ತಾ ಇದ್ರು ಪ್ರತಿದಿನ. ಇಲ್ಲಿ ಹೋಗ್ಬೇಕಾದ್ರೆ ಇದ್ದಿದ್ದಕ್ಕಿಂತ ಬರ್ಬೇಕಾದ್ರೆ ತುಂಬ ಸ್ಮಾರ್ಟ್ ಆಗಿ ಬಂದ್ವಿ. ಅದೆಲ್ಲವೂ ಇದೆ ಅದರಲ್ಲಿ. ಅದೇನಾಗುತ್ತೆ ಅಂದರೆ ನಮ್ಮದೇ ಪ್ರೊಡಕ್ಷನ್ ಆದ್ರಿಂದ ನಾವು ಅವ್ರು ಹೇಳಿದ್ದೆಲ್ಲ ಕೇಳಬೇಕಾಗುತ್ತೆ. ಏನು ಬೇಜಾರು ಮಾಡ್ಕೊಳ್ಬೇಕಾದ ಅವಶ್ಯಕತೆ ನಮಗೂ ಬೀಳೋದಿಲ್ಲ. ಬೇಜಾರಾದರೂ ಸುಮ್ಮನೆ ಇರ್ತೀವಿ ಕೆಲಸಕ್ಕೆ. ನಮ್ಮ ಬಗ್ಗೆ ಅವ್ರಿಗೆ ಬೇಜಾರಾದ್ರು ಅವರು ಸುಮ್ಮನೆ ಇರ್ತಾರೆ. ಹಾಗೆ ಗಿವ್ ಅಂಡ್ ಟೇಕ್ ಇರುತ್ತೆ. ತುಂಬ ಚೆನ್ನಾಗಿ